ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮೈಸೂರಿನಲ್ಲಿ ಆಯುಧ ಪೂಜೆ ಸಂಭ್ರಮ ಕಳೆಗಟ್ಟಿದೆ. ಯದುವೀರ್ ಒಡೆಯರಿಂದ ಆಯುಧಗಳಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ರಾಜ ಸಂಪ್ರದಾಯದಂತೆ ಯದುವೀರ್ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮೈಸೂರಿನಲ್ಲಿ ಹಬ್ಬದ ಸಂಭ್ರಮ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ವಿ. ತ್ರಿಷಿಕಾ ಹಾಗೆ ಪ್ರಮೋದಾದೇವಿ ನೇರ ದೃಶ್ಯಾವಳಿಗಳಿದು ಮೈಸೂರಿನಿಂದ ಗಮನಿಸ್ತಾ ಇರುವಂಥದ್ದು. ಯದುವೀರ್ ಒಡೆಯರಿಂದ ಆಯುಧಗಳಿಗೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಅಂದರೆ ಕಳೆದ ಬಾರಿ ನೋಡೋದಾದರೆ ತ್ರಿಷಿಕಾ ಮತ್ತೊಂದು ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ರು. ಆ ಸಂದರ್ಭದಲ್ಲೂ ಕೂಡ ಆಯುಧ ಪೂಜೆ ದಿನವೇ ಮತ್ತೊಂದು ಗಂಡು ಮಗುವಿನ ಜನ್ಮವಾಗಿತ್ತು. ಹಬ್ಬದ ಸಂಭ್ರಮ ಕೂಡ ಕಳೆಗಟ್ಟಿತು. ಈ ಬಾರಿ ವಿಶೇಷವಾಗಿ ಆಯುಧ ಪೂಜೆ ನಡೀತಾ ಇದೆ. ತಮ್ಮ ಪುತ್ರನ ಸಮೇತನಾಗಿ ತಮ್ಮ ಅತ್ತಿಯವರೊಂದಿಗೆ ನಿಂತು ಅಲ್ಲಿ ಮಾತುಕತೆ ನಡೆಸ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಬದಿಯಲ್ಲಿ ಆಯುಧ ಪೂಜೆಗಳಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಯದುವೀರ್ ಒಡೆಯರ್ ಸಲ್ಲಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಚಂಡಿಕಾ ಹೋಮ ಸೇರಿದಂತೆ ಅನೇಕ ಯಾಗಗಳನ್ನು ಕೂಡ ಪೂಜಾ ಕೈಂಕರ್ಯಗಳನ್ನು ವಿಧಿವತ್ತಾಗಿ ಯಾವ ರೀತಿ ಮಾಡಲಾಗುತ್ತೋ ಪ್ರತಿ ವರ್ಷದಂತೆ ಅದೇ ರೀತಿಯಾಗಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಬರಲಾಯಿತು. ಇನ್ನು ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಇದೆಲ್ಲದಕ್ಕೂ ಕೂಡ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಅಂದರೆ ಇಲ್ಲಿಗೆ 9 ದಿನಗಳ ಕಾಲ ಏನು ಪೂಜಾ ಕೈಂಕರ್ಯಗಳೆಲ್ಲ ನಡೆದುಕೊಂಡು ಬಂತು, ಕಂಕಣ ಏನು ಕಟ್ಟಿದ್ರು, ಸೊ ಅದೆಲ್ಲವೂ ಕೂಡ ಇವತ್ತಿಗೆ ಸಮಾಪ್ತಿ ಆಗ್ತಾ ಇದೆ. ಈ ಪೂಜೆಯ ನಂತರದಲ್ಲಿ ಪೂಜಾ ಕೈಂಕರ್ಯಗಳೊಟ್ಟಿಗೆ ಕಂಕಣವನ್ನು ತೆಗೆಯಲಾಗುತ್ತೆ. ಅಲ್ಲಿಗೆ ದಶಮಿಗೆ ಸಂಪೂರ್ಣವಾಗುತ್ತೆ ಪೂಜಾ ಕೈಂಕರ್ಯಗಳು. ಯದುವೀರ್ ಒಡೆಯರಿಂದ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ನೇರ ದೃಶ್ಯಾವಳಿಗಳಿದು. ರಾಜ ಸಂಪ್ರದಾಯದಂತೆ ಯದುವೀರ್ ಅದೇ ರೀತಿಯ ಆಭರಣ, ಉಡುಗೆ ತೊಡುಗೆಯನ್ನು ತೊಟ್ಟಿದ್ದಾರೆ. ಈ ಹಿಂದಿನಿಂದ ಏನೆಲ್ಲ ಸಂಪ್ರದಾಯಗಳು ಪಾಲನೆಯಾಗ್ತಾ ಇತ್ತೋ ಆ ಸಂಪ್ರದಾಯಗಳು ಕೂಡ ಈಗಲೂ ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗಲಾಗ್ತಾ ಇದೆ. ಶುಭ ಸಂದರ್ಭವನ್ನು ಕಣ್ತುಂಬಿಕೊಳ್ಳುವಂತಹ ಸಂದರ್ಭ ಇದು. ನೀವು ಮನೆಯಲ್ಲೇ ಕುಳಿತು ಟಿವಿನ ನೇರ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಆಯುಧ ಪೂಜೆಯ ಸಂಭ್ರಮ ಮೈಸೂರಿನಲ್ಲಿ ಕಳೆಗಟ್ಟಿರುವಂತಹ ದೃಶ್ಯಗಳಿದು. ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾದಂತಹ ಪೂಜಾ ಕೈಂಕರ್ಯಗಳು ಈಗಲೂ ಕೂಡ ಮುಂದುವರಿತಾನೇ ಇದೆ. ಶರನ್ನವರಾತ್ರಿಯ 9ನೇ ದಿನ ಮೈಸೂರಿನ ಅರಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಆಯುಧ ಪೂಜೆ ಪುನಸ್ಕಾರಗಳನ್ನು ರಾಜವಂಶಸ್ಥರಾಗಿರ್ತಕ್ಕಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಈಗ ನಡೆಸಿಕೊಡ್ತಾ ಇದ್ದಾರೆ. ರಾಜ ಪರಂಪರೆಯಂತೆ ಬೆಳಗ್ಗೆಯಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಕೂಡ ಜರುಗಿದೆ. ದುರ್ಗಾಷ್ಟಮಿ ಪೂಜಾ ಕೈಂಕರ್ಯಗಳು ಕೂಡ ಈಗಾಗಲೇ ಜರುಗಿರುವಂಥದ್ದು. ಇನ್ನು ಚಾಮುಂಡಿ ತೊಟ್ಟಿಯಲ್ಲಿ ಚಂಡಿಕಾ ಹೋಮ ಕೂಡ ನಡೆದಿದೆ. ಆನೆ ಬಾಗಿಲಿನಿಂದ ಪಟ್ಟದ ಹಸು ಆಗಮನವಾಯಿತು. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುವಿಗೆ ವಿಶೇಷ ರೀತಿಯಲ್ಲಿ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಈಗಾಗಲೇ ಜರುಗಿದೆ. ಇನ್ನು ಚಂಡಿಕಾ ಹೋಮ ಆಗಿದೆ, ಪೂರ್ಣಾಹುತಿ ಕೂಡ ಆಗಿದೆ. ಯದುವೀರೀಗ ಆಯುಧ ಪೂಜೆಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನವರಾತ್ರಿಯ 9ನೇ ದಿನದ ಆಯುಧ ಪೂಜಾ ಕೈಂಕರ್ಯಗಳಿಗಾಗಲೇ ಜರುಗ್ತಾ ಇರುವಂಥದ್ದು. ನಾಡಿನೆಲ್ಲೆಡೆ ದಸರಾ ಹಬ್ಬದ ಸಂಭ್ರಮ ಒಂದು ಕಡೆ ಮನೆ ಮಾಡಿದೆ. ಮೈಸೂರು ಅರಮನೆ ಅಂಬಾವಿಲಾಸದ ಅಂಗಳ ಈಗಾಗಲೇ ಸಂಸ್ಕೃತಿ ಸಂಪ್ರದಾಯದತ್ತವಾಗಿ ಬಂದಂತಹ ಹಬ್ಬಗಳು, ಆಚರಣೆಗಳು ಇದೆಲ್ಲವೂ ಕೂಡ ವಿಧಿವತ್ತಾಗಿ ಬೆಳಗ್ಗೆಯಿಂದಲೂ ಕೂಡ ಜರುಗ್ತಾ ಇರುವಂತಹ ದೃಶ್ಯಗಳಿದು. ಈ ಬಾರಿ ವಿಶೇಷವಾಗಿ ಪಟ್ಟದ ಆನೆಯಾಗಿ ಶ್ರೀಕಂಠನನ್ನು ಆಯ್ಕೆ ಮಾಡಲಾಗಿತ್ತು. ಮೊದಲ ಬಾರಿಗೆ ಆತ ಈ ಬಾರಿ ಪಾಲ್ಗೊಳ್ತಾ ಇರುವಂಥದ್ದು. ವಿಶೇಷವಾಗಿ ಶ್ರೀಕಂಠದತ್ತ ಚಾಮರಾಜ ಒಡೆಯರ್ ಯಾರಿದ್ರು ಅವರ ನೆನಪಿನಾರ್ಥವಾಗಿ ಆತನಿಗೆ ಹೆಸರನ್ನು ಇಡಲಾಗಿತ್ತು. ಆತ ಕೂಡ ಈ ಬಾರಿ ಈ ಪೂಜಾ ಕೈಂಕರ್ಯದ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇರೋದು ವಿಶೇಷವಾಗಿದೆ. ಇನ್ನು ಪಟ್ಟದ ಕುದುರೆ, ಪಟ್ಟದ ಹಸು ಇದೆಲ್ಲವನ್ನು ಕೂಡ ಈಗ ನವರಾತ್ರಿ 9 ದಿನ ಅಂದ ಮೇಲೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಆ ಭಾಗದಲ್ಲಿ ಬೊಂಬೆಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅರಮನೆಯಲ್ಲಿ ಈ ಹಿಂದಿನಿಂದ ಸಂಪ್ರದಾಯದಂತೆ ಏನೆಲ್ಲ ಪಾಲನೆ ಮಾಡಿಕೊಂಡು ಬಂದಿರೋ ವಿಧಿವತ್ತಾಗಿ ಅದೇ ರೀತಿಯಲ್ಲಿ ಪಾಲನೆಯನ್ನು ಮಾಡಿಕೊಂಡು ಹೋಗಲಾಗ್ತಾ ಇದೆ. ಆಯುಧಗಳಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಚಂಡಿಕಾ ಹೋಮ, ದುರ್ಗಾಷ್ಟಮಿ ಹೋಮ ಇದೆಲ್ಲವೂ ಕೂಡ ಬೆಳಗ್ಗೆಯಿಂದ ವಿಧಿವತ್ತಾಗಿ ನಡ್ಕೊಂಡು ಬಂದಿದೆ. ಮಹಾರಾಜರಿಂದ ಈಗ ಪೂಜೆಗಳು ನೆರವೇರುತ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಈಗಾಗಲೇ ತ್ರಿಷಿಕಾ ಕುಮಾರಿ ಹಾಗೆ ಅವರ ಅತ್ತೆಯವರು ಇಬ್ಬರು ಕೂಡ ನಿಂತು ಅದನ್ನು ವೀಕ್ಷಣೆ ಮಾಡ್ತಿದ್ದಾರೆ ತಮ್ಮ ಪುತ್ರನ ಸಮೇತರಾಗಿ.
ಇನ್ನು ಪುಟ್ಟ ಬಾಲಕ ಕೂಡ ಅದನ್ನ ವೀಕ್ಷಿಸ್ತಾ ಇದ್ದಾನೆ. ಯಾಕೆಂದ್ರೆ ಮುಂಬರುವ ದಿನಗಳಲ್ಲಿ ಆತನೇ ರಾಜನಾಗಿ ಆತನಿಗೆ ಬಡ್ತಿಯನ್ನು ಪಡಿತಾನೆ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಈ ಪೂಜಾ ಕೈಂಕರ್ಯಗಳು ಏನೇನಿರುತ್ತೆ, ರಾಜವಂಶಸ್ಥನು ಮನೆತನ ಅಂತ ಅಂದ್ರೆ ಏನು, ಅಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಹೇಗಿರುತ್ತೆ, ಅದರ ವಿಶೇಷತೆ ಏನು, ಯಾಕಾಗಿ ಪೂಜೆ ಮಾಡ್ತಾರೆ, ಯಾರೆಲ್ಲ ಇದರಲ್ಲಿ ಇರ್ತಾರೆ, ಪಟ್ಟದ ಆನೆಯ ವಿಶೇಷತೆ ಏನು, ಪಟ್ಟದ ಕುದುರೆ ವಿಶೇಷತೆ ಏನು, ಪಟ್ಟದ ಹಸು ಯಾಕೆ ಈ ಸಂದರ್ಭದಲ್ಲಿ ಪೂಜೆ ಮಾಡಬೇಕು, ಇದೆಲ್ಲವನ್ನ ಕೂಡ ಆ ಪುತ್ರನಿಗೆ ತ್ರಿಷಿಕಾ ಕುಮಾರಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿರುವಂತಹ ಹಿರಿಕರೊಟ್ಟಿಗೆ ಯದುವೀರ್ ನಿಂತು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಅರ್ಚಕರು ಕೂಡ ವಿಧಿವತ್ತಾಗಿ ಯಾವ ರೀತಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಡ್ತಿದ್ದಾರೆ, ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಬದಿಯಲ್ಲಿ ಬ್ಯಾಂಡ್ ಅನ್ನು ಕೂಡ ನುಡಿಸಲಾಗ್ತಾ ಇದೆ. ಇನ್ನು ಹೊಸ ತಲೆಮಾರಿಗೆ ಸಂಬಂಧಪಟ್ಟಂತ ಬ್ಯಾಂಡ್ ಅಲ್ಲ ಅದು. ಈ ಹಿಂದಿನಿಂದ ಅನಾದಿ ಕಾಲದಿಂದ ಯಾವ್ಯಾವ ರೀತಿ ಬ್ಯಾಂಡ್ಗಳನ್ನ ಅಲ್ಲಿ ಬಾರಿಸಲಾಗ್ತಾ ಇತ್ತು ಅದೇ ಬ್ಯಾಂಡ್ಗಳನ್ನ ಅಲ್ಲಿ ಬಾರಿಸಲಾಗುತ್ತೆ. ಇನ್ನು ರಾಜವಂಶಸ್ಥರು, ಅವರ ಕುಟುಂಬಸ್ಥರು ಕೂಡ ಅಲ್ಲಿ ಆ ವೇಷಭೂಷಣವನ್ನು ತೊಟ್ಟು ಅಲ್ಲಿ ನಿಂತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅವರ ಕುಟುಂಬಸ್ಥರೆಲ್ಲರೂ ಕೂಡ ಅಲ್ಲೂ ಕೂಡ ಆಸೀನರಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಖುಷಿಯಾಗಿ ಭಾಗಿಯಾಗ್ತಿರುವಂತಹ ದೃಶ್ಯಗಳು. ತ್ರಿಷಿಕಾ ಕುಮಾರಿ, ಪ್ರಮೋದಾದೇವಿ ಅವರು ಕೂಡ ಅದನ್ನು ನಿಂತು ವೀಕ್ಷಣೆ ಮಾಡ್ತಾ ಇರುವಂತಹ ದೃಶ್ಯಗಳು. ರಾಜಕುಮಾರಿ ಅಂದ ತಕ್ಷಣದಲ್ಲಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು, ಗ್ರ್ಯಾಂಡ್ ಆಗಿ ರೆಡಿ ಆಗಿರ್ತಾರೆ ಅಂತೆಲ್ಲ ಅಂದುಕೊಳ್ತಿರ್ತಾರೆ. ಆದರೆ ಪ್ರತಿ ಬಾರಿ ಕೂಡ ಅವರು ಸಿಂಪ್ಲಿಸಿಟಿ ಆಲ್ವೇಸ್ ಕ್ರಿಯೇಟ್ಸ್ ಎ ರಿಯಲ್ ಪರ್ಸನಾಲಿಟಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಪ್ರತಿ ಬಾರಿ ಕೂಡ ತ್ರಿಷಿಕಾ ಕುಮಾರಿ ಕಾಣಿಸ್ಕೊಳ್ತಾರೆ ನಮಗೆ. ಒಬ್ಬ ರಾಜಕುಮಾರಿ ಯಾವ ರೀತಿ ಇರ್ತಾಳೋ, ಮಹಾರಾಣಿ ಯಾವ ರೀತಿ ಇರ್ತಾರೋ ಅದೇ ರೀತಿಯಾಗಿ ಉಡುಗೆ ತೊಡುಗೆಯನ್ನು ತೊಟ್ಟು ತುಂಬಾನೇ ಸಿಂಪಲ್ ಅಟೈರ್ ಅಲ್ಲಿ ಅವರು ನಿಂತು ಅಲ್ಲಿ ವೀಕ್ಷಣೆ ಮಾಡ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಪ್ರಮೋದಾದೇವಿ ಕೂಡ ತ್ರಿಷಿಕಾರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಿದ್ದಾರೆ. ಅಲ್ಲಿ ನಡೀತಾ ಇರುವಂತಹ ಕೈಂಕರ್ಯಗಳ ಬಗ್ಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇವತ್ತು ಆಯುಧ ಪೂಜೆಯ ಸಂಭ್ರಮ ಮೈಸೂರಿನಲ್ಲಿ ಮನೆ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಈಗಷ್ಟೇ ಪಟ್ಟದ ಕುದುರೆಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇನ್ನು ಆಯುಧ ಪೂಜೆ ಅಂಗವಾಗಿ ಮೈಸೂರು ಅರಮನೆಗಾಗಲೇ ಕಳೆಗಟ್ಟಿರುವಂಥದ್ದು. ರಾಜವಂಶಸ್ಥರು ಬಳಸ್ತಾ ಇದ್ದಂತಹ ಹಳೆಯ ಆಯುಧಗಳನ್ನು ಶುಚಿಗೊಳಿಸಿ ಅವುಗಳನ್ನು ಮಂಗಳವಾದ್ಯದೊಂದಿಗೆ ಪೂಜೆ ಪುನಸ್ಕಾರಗಳನ್ನು ಈಗಾಗಲೇ ನೆರವೇರಿಸಿ ಕೊಂಡೊಯ್ಯಲಾಯಿತು. ಇನ್ನು ಅರಮನೆಯ ಪಟ್ಟದ ಆನೆ ಹಾಗೆ ಕುದುರೆ ಮತ್ತು ಪಟ್ಟದ ಹಸುಗಳಿಗೆ ಸಾಂಪ್ರದಾಯಿಕವಾಗಿ ಈಗ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಪಟ್ಟದ ಕತ್ತಿ ಪೂಜೆ ಬಳಿಕ ಅರಮನೆ ಸೇರ್ತಾ ಇದೆ. ಇನ್ನು ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಅನುಷಾ. ನೋಡೋಣ. ನಾಡಹಬ್ಬ ಮೈಸೂರು ದಸರಾ ವಿಜಯದಶಮಿಗೆ ಇನ್ನು ಒಂದೇ ದಿನ ಬಾಕಿ ಇರುವಂತದ್ದು. ನಾಳೆ ಐತಿಹಾಸಿಕ ಜಂಬೂ ಸವಾರಿ ಸಾಗುತ್ತೆ. ಇವತ್ತು ಆಯುಧ ಪೂಜೆಯ ಅಂಗವಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಮೈಸೂರು ಅರಮನೆಯಲ್ಲಿ ಆಯುಧಗಳಿಗೆ ಪೂಜೆ ಆಗುವಂತ ಕಾರ್ಯ ನಡೆದಿದೆ. ಈಗಾಗಲೇ ಪಟ್ಟದ ಆನೆಗಳಾದಂತ ಶ್ರೀಕಂಠ ಮತ್ತು ಏಕಲವ್ಯಗೆ ಪೂಜೆಯನ್ನ ಮಾಡಲಾಗಿದೆ. ಅದರ ಜೊತೆಗೆ ಪಟ್ಟದ ಕುದುರೆ, ಪಟ್ಟದ ಹಸು ಏನು ಜಂಬೂ ಸವಾರಿಯಲ್ಲಿ ಸಾಗುವಂತ ಮಾರ್ಗದಲ್ಲಿ ಪಟ್ಟದ ಆನೆಗಳಾಗಿ ಈ ಬಾರಿ ಆಯ್ಕೆಯಾಗಿವೆ. ಅವಕ್ಕೂ ಕೂಡ ಪೂಜೆಯನ್ನ ಮಾಡಲಾಗಿದೆ. ಇನ್ನು ಪಟ್ಟದ ಕತ್ತಿಗೂ ಕೂಡ ಪೂಜೆ ಮಾಡಲಾಗಿದೆ. ಮೈಸೂರು ದಸರಾ ಅಂಗವಾಗಿ ಆಯುಧ ಪೂಜೆ ಸಂದರ್ಭದಲ್ಲಿ ಪಟ್ಟದ ಕತ್ತಿ ಅಂದ್ರೆ ಯುದ್ಧದ ಸಂದರ್ಭದಲ್ಲಿ ಒಡೆಯರ್ ಸಾಮ್ರಾಜ್ಯ ಸ್ಥಾಪನೆಯಾದಾಗಿನಿಂದ ಯಾವ ರೀತಿಯಾಗಿ ಈ ಕತ್ತಿಗಳನ್ನ ಹಿಂದಿನ ಯುದ್ಧಗಳಲ್ಲಿ ಬಳಸಲಾಗಿತ್ತು ಅವೆಲ್ಲವೂ ಕೂಡ ಈಗ ಪೂಜೆ ಮಾಡಲಾಗಿದೆ. ಅದರ ಜೊತೆ ಸಾಕಷ್ಟು ಫಿರಂಗಿಗಳಾಗಿರಬಹುದು ಅಥವಾ ಆಯುಧಗಳು, ಅದರ ಜೊತೆಗೆ ವಾಹನಗಳು ಎಲ್ಲವೂ ಕೂಡ ಪಾರಂಪರಿಕವಾಗಿ ವರ್ಷಾನುವರ್ಷಗಟ್ಟಲೆಯಿಂದ ಇದನ್ನ ಸಂರಕ್ಷಿಸಿಕೊಂಡು ಬರಲಾಗ್ತಾ ಇದೆ. ಅದಕ್ಕೆ ಪೂಜೆ ಮಾಡುವಂತ ಕಾರ್ಯ ಆಯುಧ ಪೂಜೆ ದಿನ ಆಗುವಂಥದ್ದು. ನೀವು ನೋಡ್ತಾ ಇದ್ದೀರಾ, ಪಟ್ಟದ ಆನೆಗಳಾದ ಏಕಲವ್ಯ ಮತ್ತೆ ಶ್ರೀಕಂಠ ಈಗ ತಾನೇ ಆಯುಧ ಪೂಜೆ ಸಂದರ್ಭದಲ್ಲಿ ಪೂಜೆ ಮುಗಿಸ್ಕೊಂಡು ಸಾಕ್ತಾ ಇರುವಂಥದ್ದು. ಅರಮನೆಯ ಮೈದಾನದಿಂದ
ಈ ಆಯುಧ ಪೂಜೆಯ ಅಂಗವಾಗಿ ವಿವಿಧ ಆಯುಧಗಳನ್ನ ಪೂಜೆ ಮಾಡಲಾಗ್ತಾ ಇದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಅನುಷಾ ಗೋಪಾಲಕೃಷ್ಣ, TV9 ಮೈಸೂರು. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.